2 ಬಸ್ ಆಲ್ರೆಡಿ ಮಿಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇರೋದು ಇದೊಂದೇ ಬಸ್ ಹೋಗು ನನಗೆ. ಆ ಬಸ್ ಇನ್ನೂ ಬರ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ. 9 ಗಂಟೆ ಅಷ್ಟೊಳಗೆ ಹೋದರೆ ಸಾಕು. ಅಯ್ಯೋ, ಈ ಬಸ್ ನಿಲ್ಲಿಸುತ್ತೆ ಅಂತ ಅಂದ್ಕೊಂಡ್ವಿ, ಬೇಗ ಹೋಗ್ಬೋದು ಅಂತ. ಬಟ್ ನಿಲ್ಲಿಸ್ಲಿಲ್ಲ ಗೈಸ್. ನೋಡಿ, ನಮ್ಮೂರು ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇದು ಒಂದೇ ಒಂದು ವಿಡಿಯೋ ಕ್ಲಿಪ್ ಸಾಕು ಅನಿಸುತ್ತೆ ಅಲ್ವಾ? ಐ ಆಮ್ ಗೆಟಿಂಗ್ ಲೇಟ್ ಗೈಸ್. ಎಕ್ಸಾಮ್ ಕೈಯಿಲ್ಲ. ಅಂತೂ ಇಂತೂ ಬಸ್ ಬಂತು. ಸೀಟ್ ಸಿಗಲ್ಲ ಅಂತ ಪಕ್ಕಾ ಗೊತ್ತಿತ್ತು. ಸೊ ಹಾಗೂ ಹೀಗೂ ಬಸ್ ಒಳಗೆ ಸೇರಿದ್ರೆ ಸಾಕು ಅಂತ ಹತ್ಬಿಟ್ಟೆ. ಇವತ್ತಂತೂ ಎಕ್ಸಾಮ್ಗೆ ತುಂಬಾ ಟೈಮ್ ಆಗಿತ್ತು. ಸೊ ದೇವಸ್ಥಾನಕ್ಕೆ ಹೊರಗಡೆಯಿಂದನೇ ಕೈ ಮುಗಿದು ಕಾಲೇಜ್ ಕಡೆಗೆ ಹೋದೆ. ಕಾಲೇಜ್ ಹತ್ರ ಬಂದ್ಬಿಟ್ಟೆ. ಬಟ್ ಎಕ್ಸಾಮ್ಗೆ ಜಸ್ಟ್ 10 ಮಿನಿಟ್ಸ್ ಬಂದೆ. ನಾನು ಇನ್ನು ಯಾವ ರೂಮಲ್ಲಿ ಎಕ್ಸಾಮ್ ಇದೆ ಅಂತ ಏನು ಚೆಕ್ ಮಾಡಿಲ್ಲ. ನೋಟಿಸ್ಬೋದು ಹೋಗಿದ ತಕ್ಷಣ ಬೇಗ ಪಟ ಅಂತ ನೋಟಿಸ್ಬೋದು, ಅದು ಚೆಕ್ ಮಾಡಿಕೊಂಡು ಎಕ್ಸಾಮ್ ಮಾಡಬೇಕು. ಸರಿ, ಇವತ್ತೇನಾದ್ರೂ ಹಾಲ್ ಟಿಕೆಟ್ ತಗೊಂಡ್ಬಂದ್ಬಿಟ್ಟಿದೀಯಾ? ಹಿಂಗೆ ಟಿಕೆಟ್ ತಗೊಂಡ್ಬಂದಿರ್ತೀನಿ. ಸಾರಿ ಮತ್ತೆ ರಿಟೇಕ್. ಸರಿ, ಇವತ್ತೇನಾದ್ರೂ ಬುಕ್ಲೆಟ್ ತಗೊಂಡ್ಬಂದ್ಬಿಟ್ಟಿದೀಯಾ? ಹಿಂಗೆ ಬ್ಯಾಗೇಜ್ ಚೆಕ್ ಮಾಡ್ಕೊಂಡು. ಆ ಥರ ಕೆಲಸ ಎಲ್ಲ ಮಾಡಿಲ್ಲ. ಯಾಕೆಂದ್ರೆ ನೆನ್ನೆ ಮಾಡಿಲ್ವಾ? ನಾನು ಬುಕ್ಲೆಟ್ ತಗೊಂಡ್ಬಂದ್ಬಿಟ್ಟಿದ್ದೆ ಅಂತ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ. ಓಕೆ, ಇರಲಿ. ಮತ್ತೆ ಹೇಗೆ ಮಾಡಿದೆ ಎಕ್ಸಾಮ್? ಚೆನ್ನಾಗಿ ಬಂದೆ. ಎಲ್ಲ ಚೆನ್ನಾಗಿತ್ತು. ಎಲ್ಲ ಬರ್ದಿದ್ದೀನಿ. ಕ್ವಶನ್ ಬರ್ದಾ ಆನ್ಸರ್ ಬರ್ದಾ? ಅವತ್ತಿನ ಥರ ಆನ್ಸರ್ ತಾನೇ ಬರೆಯೋದು. ಶ್ರೇಯ ಕೇಳೋಣ ಈಗ. ಎಕ್ಸಾಮ್ ಹೇಗೆ ಮಾಡಿದ್ರಿ ಅಂತ ಕೇಳಕ್ಕೆ ಬರ್ತಿದ್ದೀನಿ. ಎಕ್ಸಾಮ್ ಹೇಗೆ ಮಾಡಿದ್ರಿ ಇಬ್ರು? ಮಿಕ್ಸ್ ಮಸಾಲ. ಅಂದರೆ ಮಿಕ್ಸ್ ಮಸಾಲ ಮಾಡ್ಬಲ್ಲ. ಕೊಟ್ಟರೆ ಔಟ್ ಆಫ್ ಔಟ್ ಬರುತ್ತೆ. ಕೊಡ್ಬೇಕಲ್ಲ ಔಟ್ ಆಫ್ ಔಟ್ ಬರುತ್ತೆ. ಇಲ್ಲ ಅಂದರೆ ಎಷ್ಟು ಬರುತ್ತೆ? 50-50. ನಾನು ಹೇಳ್ತೀನಿ ಎಷ್ಟು ಬರುತ್ತೆ ಅಂತ. ಓಕೆ ಡಿ. ನೀವು ಹೆಂಗೆ ಬರೋದ್ರಿ? ನಾನು ಹಿಂಗೆ ಬಲ್ದ ಕೈ ಈ ಥರ ಬರ್ದೆ. ನನ್ನ ಕೈಯಲ್ಲಿ ಬಲ್ದ ಕೈಯಲ್ಲಿ ಈ ಥರ ಬರ್ದೆ. ಹೌದಾ? ಇಲ್ಲಿ ಇಂಕಾಗಿದೆ ಕೈಯೆಲ್ಲ. ನೋಡಿ ಗೈಸ್, ಲೆಫ್ಟ್ ಅಲ್ಲಿ ಬರ್ದವ್ರು ಇವರು. ಅಗೇನ್ ಲಿಪ್ಸ್ಟಿಕ್ ಡ್ರಾಮಾ ವಿತ್ ಶ್ರೇಯಾ. ಲಿಪ್ಸ್ಟಿಕ್ ನಾನೇ ತಗೊಂಬರೋದು ಶ್ರೇಯಾಗೋಸ್ಕರ. ಯಾಕಂದ್ರೆ ಅವಳು ಲಿಪ್ಸ್ಟಿಕ್ ಹಾಕೋದೇ ಮರ್ತ್ಕೊಂಡ್ಬಂದ್ಬಿಡ್ತಾಳೆ. ಬ್ಯೂಟಿಫುಲ್. ನನಗಿಂತ ಕುಳಿನ ನೀವು? ನಾನು ಎಲ್ಲರಿಗಿಂತ ಕುಳಿ. ನನ್ನೇ ಕುಳಿ. ಫೋಟೋ ಸೆಷನ್ ನಡೀತಿದೆ ಎಲ್ಲರದು. ಎವ್ರಿ ಡೇ ಎಲ್ಲ ಎಕ್ಸಾಮ್ ಮುಗ್ದಾಗ್ಲೂ ಫೋಟೋ ತೆಗಿದಲೇ ಮನೆಗೆ ಹೋಗ್ದಂಗೆ ಇಲ್ಲ ನಮ್ಮ ಟೀಮಲ್ಲಿ. ಎಲ್ಲ ಒಂದೊಂದು ಗ್ರೂಪ್ ಫೋಟೋ ತಗೊಂಡು ಆಮೇಲೆ ಈ ಐಸ್ ಇರ್ತಾವಲ್ಲ ಅವಳು ಒಂದೊಂದು ವಿಡಿಯೋ ಮಾಡಿಸ್ಕೊಂಡು ಹೋಗ್ಬೇಕು. ನೋಡಿ, ಇವರು ಫೋಟೋ ತೆಗೆಸ್ಕೊಂಡು 6 ಮಂತ್ಸ್ ಮೇಲಾಗಿದೆಯಂತೆ. ಇವಾಗ ಪೋಸ್ ಕೇಳ್ತಿದ್ದಾರೆ ಯಾವ ಥರ ಪೋಸ್ ಕೊಡೋದು ಅಂತ. ಆ್ಯಂಡ್ ಇಲ್ಲಿ ಮುಸ್ತಫಾ ಬಂದು ಶ್ರೇಯಾ. ನಾವು ಕಾಲೇಜಿಂದ ಡೈರೆಕ್ಟಾಗಿ ಆಟೋ ಬುಕ್ ಮಾಡಿಕೊಂಡು ಬಂದಿದ್ದು ಹೌಸ್ ಆಫ್ ಗೇಮ್ಸ್. ನಾವು ಫಸ್ಟ್ ಟೈಮ್ ಬರ್ತಿದ್ದೀವಿ ಇಲ್ಲಿ ಹೌಸ್ ಆಫ್ ಗೇಮ್ಸ್ಗೆ. HOG. ನಾವು ಹೌಸ್ ಆಫ್ ಗೇಮ್ಸ್ ಅಂದರೆ ಆ ಥರ ಇರ್ಬೋದು, ಈ ಥರ ಇರ್ಬೋದು ಅಂತ ಸಖತ್ ಮಾತಾಡಿಕೊಂಡು ಹೋದ್ವಿ. ಬಟ್ ಅಲ್ಲಿದ್ದು 4 ಟೇಬಲು ಮತ್ತು 100 ಬಲ್ಬ್ಗಳು ಗೈಸ್. ಮೆನು ಚೆಕ್ ಮಾಡ್ತಿದ್ದಾರೆ. ಶ್ರೇಯಾ ಮೆನು ಚೆಕ್ ಮಾಡಬೇಕು ಫಸ್ಟ್. ಒಂದು 5 ಆಬ್ಜೆಕ್ಟ್ ಐತೆ. ಇದು ಬಂದು ರ್ಯಾಟು, ಗೋಸ್ಟ್, ಬಾಟಲ್, ಚೇರ್ ಮತ್ತು ಬುಕ್ಕು. ಇದು ಇದರಲ್ಲಿ 2 ರೀತಿ ಕಾರ್ಡ್ ಐತೆ. ಒಂದು ರೀತಿ ಟ್ಯಾಕೋ, ಕ್ಯಾಟ್, ಗೋಸ್ಟ್, ಚೀಸ್, ಪಿಜ್ಜಾ ಅಂತ ಏನು ಈ ಗೇಮ್ನ ನಾವು 5 ಮೆಂಬರ್ಸ್ ಕೂಡ ಆಡ್ತಿದ್ದೀವಿ. ಯಾರು ಗೆಲ್ತೀವಿ ಅಂತ ನೋಡೋಣ. ಟೇಬಲ್ ಸುತ್ತಬೇಕು. ಯಾರು ಲಾಸ್ಟ್ ಮಾಡ್ತಾರೆ?
ಈ ಕಡ್ಡಿಗಳು ಈ ಥರ ಇದ್ದಾವೆ. ಇದನ್ನ ಇಲ್ಲಿರೋದಕ್ಕೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾರು ಹಾಕಿದಾಗ ಬಿದ್ದೋಗುತ್ತೆ ಅವರು ಅಲ್ಲಿ ಬಿದ್ದಿರೋ ಅಷ್ಟು ತಗೋಬೇಕು ಆ್ಯಂಡ್ ಗೇಮ್ನ ಕಂಟಿನ್ಯೂ ಮಾಡಿ. ತಡೆಯುತ್ತೆ ಬಿಡು ಈ ಕಡೆ ಯಾವ ಕಡೆಗೆ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಆ ಕಡೆಗೆ ಹಾಕ್ಬೋದು. ನಾನು ಹೇಳ್ತೀನಿ ಇದು ಪಕ್ಕ ಬೀಳುತ್ತೆ. ಗೇಮ್ಸ್ ಆಡಿದ್ದಾಯ್ತು, ಊಟ ಮಾಡಿದ್ದು ಆಯಿತು. ಇವಾಗ ಮತ್ತೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಹೌದು, ಶುಭನ್ ಬರ್ಡೇ ಸೆಲೆಬ್ರೇಟೇ ಮಾಡಿರಲಿಲ್ಲ. ಸೊ ಶುಭನ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಗಿಫ್ಟೇ ತೊಗೊಂಡಿಲ್ಲ ನಾವಿನ್ನು. ಸೊ ಗಿಫ್ಟ್ ತೊಗೊಳೋದಕ್ಕೋಸ್ಕರ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಕೆಲಸ ಇದೆ ಮೈಸೂರಲ್ಲಿ, ಹೋಗ್ಬರೋಣ. ಎಲ್ಲರಿಗೂ ಹೌಸ್ ಆಫ್ ಗೇಮ್ಗೆ ಬಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓಕೆ ಓಕೆ, ಸೇಮ್ ಯೋ ನನಗೂ. ಓಕೆ, ಬಂದಿದ್ದು ಕೆಲಸ ಎಲ್ಲ ಮುಗೀತು. ಶುಭನ್ ಗಿಫ್ಟ್ ತೊಗೊಂಡಾಯ್ತು ಆ್ಯಂಡ್ ನನ್ನ ಕೆಲಸ ಕೂಡ ಮುಗೀತು. ಸೊ ಯಾರಿಗೆಲ್ಲ ನನ್ನ ಈ ಬ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಖಂಡಿತವಾಗ್ಲೂ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.